ಸ್ವಾಮಿ ಶರಣಂ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಶಬರಿಮಲೆಯ ಅಪ್ಡೇಟ್ ಸುದ್ದಿಗಳನ್ನು ಮತ್ತು ಆ ಭಗವಂತನ ಸನ್ನಿಧಾನಕ್ಕೆ ರಶ್ ಇದೆಯಾ, ಆನ್ಲೈನ್ ಟಿಕೆಟ್ ಬಿಡ್ತಾರಾ, ಈ ವಿಚಾರಗಳನ್ನು ತಿಳಿಸಬೇಕು ಅನ್ನೋದು ಒಂದು ಭಾಗ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಆ ಸ್ವಾಮಿಗಳು ಆ ಭಕ್ತರ ಒಂದು ಪ್ರಶ್ನೆಗಳನ್ನು ಆ ಭಗವಂತ ಆ, ಒಂದು ನನ್ನನ್ನು ಕೇಳಬೇಕು ಅಂತ ಕೇಳಿಸ್ತಾ ಇದ್ದಾರೆ. ಅದು ನಾನು ಅನ್ನೋತ್ತಲ್ಲ, ಅದನ್ನು ನಾನು ಕೊಡಲಿಕ್ಕೆ ಎಷ್ಟು ಸಮರ್ಥ ಅಂತ ನನಗೆ ಈಗ ಮತ್ತೆ ಮತ್ತೆ ನನಗೆ ಹೆಚ್ಚಿನ ಒಂದು ಭಯ ಮೂಡ್ತಾ ಇದೆ. ಯಾಕೆಂದರೆ ಇಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ, ಅವ್ರ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಭಗವಂತ ಸೂಚಿಸಿದಂತೆ ನಾನು ಏನು ಹೇಳ್ತೀನಿ ಅನ್ನೋದನ್ನು ನೋಡೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಿಮ್ಮ ಹೆಸರು, ನಿಮಗೆ ಸ್ವಾಮಿ, ಏನು? ನನ್ನ ಹೆಸರು ಪ್ರಕಾಶ್ ಅಂತ. ಹ್ಮ್. ನಂದು ಬೆಂಗಳೂರು RR ನಗರ. ಹ್ಮ್. ನಾನು ಒಂದು ಗಾಡಿ ಡ್ರೈವರ್. ಹ್ಮ್. ನಾನು 2000 ಇಸ್ವಿಯಿಂದ ನಾನು ಶಬರಿಮಲೆಗೆ ಹೋಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹ್ಮ್. ನನಗೆ ಒಂದಲ್ಲ ಒಂದು ಅಡಚಣೆ ಬರ್ತಾಯಿತೆ. ನಾನು ಆಗ್ಬಾರ್ದು ಅಂತ ಹೇಳಿದ ದೊಡ್ಡವರಲ್ಲಿ ಹೇಳಿದ್ದಕ್ಕೆ ನಾನು ಸ್ಟಾಪ್ ಮಾಡಿದೆ. ಹ್ಮ್. ಆಮೇಲೆ 2009ರಲ್ಲಿ ನಾನು ಒಂದು ಟೆಂಪೋ ಟ್ರಾವೆಲರ್ ತಗೊತೀನಿ. ಟೆಂಪೋ ಟ್ರಾವೆಲರ್ ತಗೊಂಡು ಎಲ್ಲ ಸ್ವಾಮಿಗಳನ್ನು ನಾನು ವರ್ಷದಲ್ಲಿ 8ರಿಂದ 10, 12 ಟ್ರಿಪ್ ತನಕ ಮಾಡ್ತಾ ಇರ್ತೀನಿ ಶಬರಿಮಲೆ ಟ್ರಿಪ್ ಸ್ವಾಮಿಗಳು ಕರ್ಕೊಂಡು. ಆಮೇಲೆ ನಾನು ಫಸ್ಟ್ನೇ ಟ್ರಿಪ್ಪು ನಾನು ಹೋಗ್ತೀನೋ ಆ ಟ್ರಿಪ್ಪಲ್ಲಿ ಶಿವಿಲಲ್ಲಿ ಹೋಗಿ ನಾನು ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀನಿ ಪ್ರತಿ ವರ್ಷ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಸ್ವಾಮಿ ಅನುಗ್ರಹ ಆಗಲಿಲ್ಲ. ಮಾಲೆ ಹಾಕ್ಬೇಕು ಅನ್ನೋದೇ ನನಗೆ ಕ್ವಶನ್ ಮಾರ್ಕ್ ಉಳಿದ್ಬಿಡ್ತು. ನಾನು ಮಾಲೆ ಹಾಕಕ್ಕಾಗಲಿಲ್ಲ. ಕೊನೆಗೆ ಏನಾಗೋಯ್ತು, ಈ ಹೋದ ವರ್ಷ ನಂದು ಆಮೇಲೆ ಟೆಂಪೋ ಟ್ರಾವೆಲರ್ ನಾನು ಮಾರೇ ಆದ್ಮೇಲೆ ನಾನು ETS ಕಾರ್ ತಗೊಳ್ತೀನಿ. ನನಗೆ ಒಬ್ಬರು ಸ್ವಾಮಿಗಳು ಇದ್ಕಿದ್ದಂಗೆ ಹೋದ ವರ್ಷ ನನಗೆ ಒಬ್ರು ಫೋನ್ ಮಾಡ್ಬಿಟ್ಟು, ಸ್ವಾಮಿ ಶಬರಿಮಲೆಗೆ ಹೋಗ್ಬೇಕು, ನಮ್ ಗಾಡಿ ಬೇಕು, ಬರ್ತೀರಾ ಅಂತ ಕೇಳಿದ್ರು. ನಾನು ಅಲ್ಲಿಂದ ಅಲ್ಲಿಗೆ ಒಂದು 4-5 ವರ್ಷ ಗ್ಯಾಪ್ ಆಗಿತ್ತು. ನಾನು ಚಿಕ್ಕ ಗಾಡಿ ತಗೊಂಡಾದ್ಮೇಲೆ ಶಬರಿಮಲೆಗೆ ಹೋಗಿರ್ಲಿಲ್ಲ. 4-5 ವರ್ಷ ಗ್ಯಾಪ್ ಆಗಿತ್ತು. 4-5 ವರ್ಷ ಆದ್ಮೇಲೆ ಅವರು ಸ್ವಾಮಿಗಳು ಒಬ್ರು ನನ್ನನ್ನು ಕರೆದ್ರು, ಸ್ವಾಮಿ ಈ ತರ ಶಬರಿಮಲೆಗೆ ಹೋಗ್ಬೇಕು, ನಿಮ್ ಗಾಡಿ ಬುಕ್ ಮಾಡ್ಕೊಳ್ತೀರಾ, ಬರ್ತೀರಾ ಅಂತ ಕೇಳಿದ್ರು. ಹ್ಞೂ ಸ್ವಾಮಿ ಬರ್ತೀನಿ ಅಂತ ಹೇಳಿದೆ. ಅವ್ರಿಗೆ ನಾನು ಹೇಳಿದೆ, ಸ್ವಾಮಿ ನಾನು ಈ ತರ ಮಾಲೆ ಹಾಕ್ಬೇಕು ಅಂತಿದೆ, ನನಗೆ ಯಾಕೋ ದೇವ್ರ ಅನುಗ್ರಹ ಆಗ್ತಿಲ್ಲ. ಈ ವರ್ಷ ಹೋಗ್ಬೇಕು ಟ್ರೈ ಮಾಡ್ತಾ ಇದ್ದೀನಿ. ನಾನು 48 ದಿವಸ ವ್ರತ ಮಾಡಬೇಕು, ದೊಡ್ಡ ಪಾದ ಹೋಗ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಕಾಡ್ತಾ ಇದೆ ಮನಸ್ಸಲ್ಲಿ. ನನಗೆ ಏನೋ ಗೊತ್ತಿಲ್ಲ, ಅನುಗ್ರಹ ಇಲ್ಲ ದೇವ್ರ ಸ್ವಾಮಿದು. ನಾನು ಏನು ಮಾಡ್ಬೇಕು ಸ್ವಾಮಿ ಅಂದರೆ, ನೀವೇನು ಎಲ್ಬೇಡಿ ಸ್ವಾಮಿ, ಬನ್ನಿ ಸ್ವಾಮಿ ನಮ್ಮ ಜೊತೆಲೆ ಹೋಗೋಣ, ಏನಪ್ಪ ಆದ್ರೂ ಪರವಾಗಿಲ್ಲ ಅಂತ ಸ್ವಾಮಿಗಳು ನನಗೆ ಸಾಥ್ ಕೊಟ್ಟು ಮಾಲೆ ಹಾಕಿದ್ರು. ಮಾಲೆ ಹಾಕ್ಬಿಟ್ಟು ಅದು 3 ದಿವಸನೇ ಮಾಲೆ ಹಾಕಿದ್ದು. ಒಂದು ದಿವಸ ಮಾಲೆ ಹಾಕಿದ್ವಿ, ನೆಕ್ಸ್ಟ್ ದಿವಸ ಇದ್ವಿ, ಮಾರನೇ ದಿವಸ ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಏನೂ ತೊಂದರೆ ಆಗಿಲ್ಲ. ಆಮೇಲೆ ಈ ವರ್ಷ ನನಗೆ 48 ದಿವಸ ವ್ರತ ಮಾಡಬೇಕು ಅಂತ, ಸ್ವಾಮಿ ನೀವು ನಂಬಿ ಬಿಟ್ಟರು ಬಿಡಿ, ನಾನು ಇದು ಬಂತಲ್ಲ ಏನು ವಿಜಯದಶಮಿಗಿನ 1 ತಿಂಗಳ ಹಿಂದೆಯಿಂದನೂ ನಾನು ವ್ರತಾಲಯದಲ್ಲಿದ್ದೀನಿ ಸ್ವಾಮಿ. ಒಂದು ನಾನ್ ವೆಜ್ ತಿನ್ನೋದಾಗ್ಲಿ, ಒಂದು ಲೇಡೀಸ್ ಹತ್ರ ಮಲಗೋದಾಗ್ಲಿ, ನಂದು ಯಾವುದು ಅವತ್ತಿಂದ ನಾನು ಸ್ವಾಮಿ ಮಾಲೆ ಹಾಕ್ಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಅವತ್ತಿಂದ ನಾನು ವ್ರತದಲ್ಲೇ ಒಂದು ಲೆಕ್ಕದಲ್ಲಿ ವ್ರತದಲ್ಲಿದ್ದೀನಿ ಇಲ್ಲಿವರೆಗೂ. ಆಮೇಲೆ ನಮ್ಮ ಗುರುಸ್ವಾಮಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ಸ್ವಾಮಿ ನನಗೆ ಒಂದು ಮಾಲೆ ಹಾಕಿ ಕೊಟ್ಬಿಡಿ, ನಾನು 48 ದಿವಸ ವ್ರತ ಮಾಡಬೇಕು ಅಂತ ಕೇಳಿದಾಗ ಅವರು ಆಯ್ತು ಸ್ವಾಮಿ ಹಾಕೋಣ, ಈ ಸತಿ ನಾನು ಮಾಲೆ ಹಾಕ್ತೀನಿ, ನಾನು ಇರ್ಮುಡಿ ಕಟ್ಟಬೇಕು, ನಾನು ಹಂಗಾಗಿದ್ರೆ ನಾನು ಈ ಥರ 18 ದಿವಸ ಆಗಲಿ 48 ದಿವಸ ಆಗಲಿ ವ್ರತ ಮಾಡಬೇಕು, ನಾನು ಇಬ್ಬರು ಒಟ್ಟಿಗೆ ಹಾಕೋಣ ಅಂತ ಹೇಳಿದ್ರು. ಆಮೇಲೆ ಕಾರಣಾಂತರಗಳಿಂದ ಅವ್ರು ಏನು ಮಾಡಿದ್ರು, ಸ್ವಾಮಿ ಈ 48 ದಿವಸ ಬೇಡ, 18 ದಿವಸ ಹಾಕೋಣ, ನಾನು ಮಾಲೆ ಈ ದಿವಸ ಇರ್ಮುಡಿ ಕಟ್ಟಕ್ಕೆ ನಾನು 18 ದಿವಸ ವ್ರತ ಮಾಡಿದ್ರೇ ಇರ್ಮುಡಿ ಕಟ್ಟಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಸ್ವಾಮಿ 18 ದಿವಸ ವ್ರತ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ಸರಿ ಆಯ್ತು ಅಂತೇಳಿ ಸುಮ್ಮನೆ ಆದ್ವಿ. ಮತ್ತೆ ಆ ಡೇಟ್ ಬಂದ್ಮೇಲೆ ಮತ್ತೆ ನಾನು ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು, ಸ್ವಾಮಿ ಇವಾಗ ಬೇಡ, 11 ದಿವಸಕ್ಕೆ ಹಾಕೋಣ ಅಂತ ಹೇಳಿದ್ರು. ನಮ್ಮ ತಂದೆದು ತಿಥಿ ಇದೆ, ಅದು ಮುಗಿಸ್ಕೊಂಡ್ ಬರ್ತೀನಿ, ಅದು ಆದ್ಮೇಲೆ ಅದು ಅಲ್ಲಿರೋವರೆಗೂ ನಾವು ಹಾಕಕ್ಕಾಗಲ್ಲ, ಅದು ಮುಗಿದ ಮೇಲೆ ಹಾಕೋಣ ಅಂತ ಹೇಳಿದ್ರು. ಸರಿ 11 ದಿವಸಕ್ಕೆ ಹಾಕೋಣ ಅಂತ ಕೇಳಿದ್ರೆ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಆಗೋಯ್ತು. ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಆದಾಗ ಅವ್ರು ಏನು ಹೇಳಿದ್ರು, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಸ್ವಾಮಿ, 5 ದಿವಸ ನಾನು ಹಾಕಕ್ಕಾಗಲ್ಲ, ಒಟ್ಟಿಗೆ ಗುರುವಾರ ಹಾಕ್ಬಿಡೋಣ ಅಂತ ಹೇಳಿದ್ರು. ಸರಿ ಸ್ವಾಮಿ ಆಯ್ತು ಅಂತ ಹೇಳಿದಾಗ ಅವ್ರು ಕೇಳಿದೆ, ಮತ್ತೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಯ್ತು. ಈಗ ನಾನು ಹೇಳಿದೆ, ಇಲ್ಲ ಸ್ವಾಮಿ ನೀವು ಮನೆಯಿಂದ ಹೊರಗಡೆ ಬಂದ್ಬಿಡಿ, ಹೊರಗಡೆ ಬಂದು ಇದ್ಬಿಡಿ, ನೀವು ಇಲ್ಲೇ ಮಲೆ ಹಾಕ್ಬಿಟ್ಟು ನಾಳೆ ಶನಿವಾರ ಹಾಕೋಣ, ಶನಿವಾರ ಹಾಕ್ಬಿಟ್ಟು ಭಾನುವಾರ ಇದ್ದು ಸೋಮವಾರ ಹೊಟ್ಬಿಡೋಣ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಈಗ ಈ ಪ್ರಾಬ್ಲಮ್ ಆಮೇಲೆ ನಂದು ಇನ್ನೊಂದು ಪರ್ಸನಲ್ ಪ್ರಾಬ್ಲಮ್ ಇದೆ.
ಹ್ಮ್. ಅದನ್ನ ಇಲ್ಲಿಂದ ಹೇಳ್ಬೋದಾ ಅಥವಾ ಏನೋ ಗೊತ್ತಿಲ್ಲ, ನೀವು ರೆಕಾರ್ಡ್ ಬೇರೆ ಮಾಡ್ತೀನಿ ಅಂತೀರಲ್ಲ, ಅಲ್ಲ, ಅದನ್ನ ಪರ್ಸನಲ್ ಪ್ರಾಬ್ಲಮ್ ನಾನು ಬೇಡ ಹೇಳ್ಬೋದಾ? ಬೇಡ ನಿಮಗೆ ಹೇಳ್ಬೇಕು ಅಂತ ಅನಿಸಿದ್ರೆ ಹೇಳ್ಬೋದು, ಎಲ್ಲ ಸ್ವಾಮಿಗಳಿಗೆ ಗೊತ್ತಾಗುತ್ತೆ ಅಂದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ ಸ್ವಾಮಿ. ಇಲ್ಲ ಸ್ವಾಮಿ, ನಂದು ಏನಂದ್ರೆ ನನಗೆ ಈ ಪ್ರಾಬ್ಲಮ್ ನನಗೆ ಸಾಲ್ವೇಷನ್ ಆಗುತ್ತೆ ಅಂತ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಇದು ನನಗೆ ಸಾಲ್ವೇಷನ್ ಆಗ್ಬೇಕಲ್ಲ, ಹಂಗಾಗಿ ನಾನು ಅದನ್ನ ಹೇಳ್ಬೋದಾ ಬೇಡವಾ? ಅದು ನಿಮಗೆ ಬಿಟ್ಟಿದ್ದು ಸ್ವಾಮಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಇದ್ರೆ ನೀವು ಹೇಳ್ಬೋದು, ಇಲ್ಲಾಂದ್ರೆ ಬೇಡ ಅಂದ್ರೆ ಅದು ನಂದು ಪರ್ಸನಲ್ ಪ್ರಾಬ್ಲಮ್. ಬೇಡ ಬೇಡ, ನಿಮ್ಗೆ ಅಂಥದ್ದೇನಾದ್ರೂ ತೊಂದರೆ ಎಲ್ಲರೂ ನೋಡ್ತಾರೆ ಇದನ್ನ, ಇದು ಅಂಥದ್ದವ್ರು ಎಲ್ರಿಗೂ ಗೊತ್ತಾದ್ರೆ ಇದು ಇದಾದ್ಮೇಲೆ ಆಮೇಲೆ ನಿಮ್ಗೆ ಹೇಳ್ತೀನಿ ಅದನ್ನ ಅಲ್ಲಲ್ಲ, ಅದು ಕೇಳಿ. ಬಟ್ ಇದು ನಿಮ್ಮ ಈ ಒಂದು ವ್ರತಾಚರಣೆ, ನಿಮಗೆ ಅದನ್ನ ಮಾತ್ರ ನಮ್ಮ ಒಂದು ಮುಖ್ಯ ಅಲ್ಲಿ. ನೀವು ಪರ್ಸನಲ್ ಆಗಿ ಅದು ನನಗೆ ಬೇಕು ಅಂದ್ರೆ ಆಮೇಲೆ ನೀವು ಹೇಳ್ತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಈಗ ಹೇಳಿ ಸ್ವಾಮಿ ಇದನ್ನ. ಈ ತರ ಆಯ್ತು. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸ್ವಾಮಿ, ನಮ್ಮ ಮನೆಯಲ್ಲಿ ಈ ತರ ಲೇಡೀಸ್ ಪ್ರಾಬ್ಲಮ್ ಆಗಿದೆ. ಈಗ ನಾನು ಮಾಲೆ ಹಾಕ್ಬೇಕಾ? ನಾಳೆ ಶನಿವಾರ ಅಲ್ವಾ, ನಾಳೆ ಶನಿವಾರ ಮಾಲೆ ಹಾಕಕ್ಕೆ ನಾವು ರೆಡಿ ಆಗಿದ್ದೀವಿ. ಈಗ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ, ಇದಕ್ಕೆ ನನಗೆ ಪರಿಹಾರ ಬೇಕು. ಸ್ವಾಮಿ ಶರಣ ಸ್ವಾಮಿ, ನೀವು ಒಂದು 3 ನಿಮಿಷ 4 ನಿಮಿಷ ಮಾತಾಡಿದ್ರಿ, ಅದರಲ್ಲಿ ಒಂದು 10-12 ಪ್ರಶ್ನೆಗಳು ಉಟ್ಕೊಳುತ್ತೆ ಸ್ವಾಮಿ. ಸ್ವಾಮಿ ಮೊದಲಿಗೆ ನಾನು ನಿಮ್ಮ ಗುರುಸ್ವಾಮಿ ಅವರ ಹೆಸರನ್ನ ಕೇಳಲ್ಲ, ನನಗೆ ಹೇಳಬೇಡಿ. ಆದರೆ ಅವರ ನಿರ್ಧಾರ ಬಹಳ ದೊಡ್ಡ ತಪ್ಪಿನ ನಿರ್ಧಾರ ಸ್ವಾಮಿ. 48 ದಿನ ವ್ರತ ಮಾಡ್ತೀನಿ ಅಂತ ನೀವಿಗೆ ಭಗವಂತ ಪ್ರೇರೇಪಣೆ ಕೊಟ್ಟಾಗ ಬೇಡ 18 ದಿನ ಸಾಕು, ನಾನು ಇರುಮುಡಿ ಕಟ್ಟಲಿಕ್ಕೆ 18 ದಿನ ಸಾಕು ಅಂತ ಹೇಳಿದ್ದು ಆ ಒಂದು ಆಚಾರ ವಿಚಾರದಂತೆ ನಡೆಯುವ ಆ ಒಂದು ಸಂಪ್ರದಾಯ ಅಲ್ಲ ಸ್ವಾಮಿ. ಪವಿತ್ರವಾದ ಇರುಮುಡಿಯನ್ನ ಕಟ್ಟಲಿಕ್ಕೆ 48 ದಿನಗಳ ಕಾಲ ವ್ರತವನ್ನ ಮಾಡಲೇಬೇಕು ಅನ್ನೋದು ಆ ಸ್ವಾಮಿ ಶಾಸ್ತಾನೇ ಹೇಳಿರೋದು. ಬೇರೆ ಯಾರು ಗುರುಸ್ವಾಮಿಗಳು, ಹಿರಿಯ ಗುರುಸ್ವಾಮಿಗಳು, ನಂಬ್ಯಾರ ಗುರುಸ್ವಾಮಿಗಳಾಗ್ಲಿ ಅಥವಾ ತಂತ್ರಿಗಳಾಗ್ಲಿ ಅಲ್ಲ, ನಮ್ಗೆ ಅಯ್ಯಪ್ಪನೇ ಅವರು. ಯಾಕಂದ್ರೆ ಅಲ್ಲಲ್ಲ, ನಾನು ಹೇಳ್ತೀನಿ, ನಾನು ಪೂರ್ತಿ ಹೇಳ್ತೀನಿ ಕೇಳಿ. ನಿಮಗೆ ಶಬರಿಮಲೆಯನ್ನ ತೋರಿಸಿದ್ದಾರೆ, ನಿಮಗೆ ಮಾಲೆ ಹಾಕಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಅವರು ನಿಮಗೆ ಅಯ್ಯಪ್ಪನೇ, ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಆದರೆ ಸಮಸ್ಯೆಗಳು ಇಲ್ಲದ ಮನುಷ್ಯ ಯಾರಾದರೂ ಇದಾರ ಅಂತ ತೋರಿಸಿದ್ರೆ ಪ್ರಪಂಚದಲ್ಲಿ, ಆ ಒಂದು ಟಾರ್ಚ್ ಹುಡುಕ್ತಿರೋ ಹೇಗೆ ಹುಡುಕ್ತಿರೋ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇರೋ ಮನುಷ್ಯ ಸಿಗಲ್ಲ ಸ್ವಾಮಿ. ನಿಮಗೆ 48 ದಿನ ವ್ರತ ಮಾಡಬೇಕು ಅಂತ ಮನಸ್ಸು ಬಂದಿದ್ದು ಯಾಕೆ? ಅದಕ್ಕೆ ಉತ್ತರ ಕೊಡಿ ಸ್ವಾಮಿ. ನನಗೆ ಅವತ್ತಿಂದನೂ, ಈಗ ನಾನು ಇವತ್ತಿಂದಲ್ಲ ಅವತ್ತಿಂದನೂ ನಾನು ಈ ತರ ನಮ್ಮ ಮನೆಯಲ್ಲಿ ಕಷ್ಟ ನನಗೆ ತಡೆಯಕ್ಕಾಗ್ತಾ ಇಲ್ಲ ಸ್ವಾಮಿ. ಏನೋ ಒಂದು ಒಳ್ಳೇದಾಗುತ್ತೆ, ಸ್ವಾಮಿ ದರ್ಶನ ಮಾಡಬೇಕು, ನಾವು ಕಠಿಣ ವ್ರತ ಮಾಡಬೇಕು, ದೊಡ್ಡ ಪಾದ ಹತ್ಬೇಕು, ಈ ಥರ ಎಲ್ಲ ನನಗೆ ಇದೆ. ಬಟ್ ಇದು ನನಗೆ ಅವಕಾಶ ಆಗ್ತಾ ಇಲ್ಲ. ನಾನು ನಿಮ್ಮ ಗುರುಸ್ವಾಮಿಗಳನ್ನ ದೂಷಿಸ್ತಾ ಇಲ್ಲ, ಟೀಕಿಸ್ತಾ ಇಲ್ಲ ಸ್ವಾಮಿ, ಇರೋ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಅವ್ರ ಹೆಸರನ್ನ ಹೇಳ್ಬೇಡಿ ಅಂತ ಹೇಳಿದ್ದು. ಯಾಕೆಂದರೆ ಅವ್ರವ್ರ ಸಮಸ್ಯೆ ಎಲ್ರಿಗೂ ಇರುತ್ತೆ. ಅವ್ರ ಸಮಸ್ಯೆ ನಾನು ಇಲ್ಲಿ ಏನು ಹೇಳಕ್ ಬರಲಿಲ್ಲ. ಆದರೆ ನಿಮಗೆ 18 ದಿನಗಳ ಒಂದು ಮಾರ್ಗದರ್ಶನ ಕೊಡುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ನಿಮಗೆ ಅಯ್ಯಪ್ಪನ ತೋರಿಸಿರೋರು, ನಿಜವಾಗ್ಲೂ ನೀವು ನಿಮ್ಮ ಉಸಿರ ಕೊನೆ ಇರೋವ್ರಿಗೂ ಕೂಡ ನಿಮಗೆ ಅಯ್ಯಪ್ಪನೇ ಅವರು. ಹೌದು, ನೀವು ನೆನೆಸಲೇಬೇಕು, ಅದರಲ್ಲಿ 2 ಮಾತಿಲ್ಲ. ಹೌದು ಸ್ವಾಮಿ. ಆದರೆ ತಂದೆ ಕಾರ್ಯ ಇದೆ, ಮತ್ತು ನಮ್ಮ ಮನೆ ಸಮಸ್ಯೆ ಬಂತು, ಈ ಎಲ್ಲ ಕಾರಣಗಳು ಎಲ್ಲ ಮನುಷ್ಯರಿಗೂ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡೇ ನೀವು ಒಂದು ನಿಗದಿ ಮಾಡಿಸ್ಕೋಬೇಕು ಅಂತಲೇ ಆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೋಬೇಕು ಅನ್ನೋದಕ್ಕೇ 48 ದಿನ ವ್ರತಾಚರಣೆ ಮಾಡೋಕ್ಕೂ ಮೊದಲೇ ನೀವು ಮಾನಸಿಕವಾಗಿ ಸಿದ್ಧವಾಗಬೇಕು ಅನ್ನೋದು ಒಂದು ವಿಚಾರ ಸ್ವಾಮಿ. ನೀವು 48 ದಿನ ನಾಳೆ ಮಾಲೆ ಹಾಕ್ತಿದ್ದೀನಿ ಅಂದರೆ ನನಗೆ 2 ತಿಂಗಳ ಮೊದಲಿಂದನೇ ಸಿದ್ಧತೆ ನನಗೆ ಮೈಂಡಲ್ಲಿ ಆಗ್ಬಿಡ್ಬೇಕು ಸ್ವಾಮಿ. ಅವಾಗ ಯಾವುದು ತೊಂದರೆಗಳಿರಲ್ಲ. ನಮ್ಮ ಮನೇಲಿ ಆ ಒಂದು ಮತ್ತೊಂದು ವಿಚಾರ ಹೇಳಿದ್ರಿ, ಮನೇಲಿ ತೊಂದರೆ ಆಯಿತು ಅಂತ. ಅದು ದಯವಿಟ್ಟು ಯಾವುದೇ ಆ ಪದ ಬಳಸಬೇಡಿ. ಆ ಕ್ರಿಯೆ ಇಲ್ಲದೆ ಇದ್ದರೆ ನಾವು ಯಾರೂ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಆ ತಾಯಂದ್ರಿಗೆ ಎಲ್ರಿಗೂ ಕೂಡ ನಾವು ಆ ಸಮಯದಲ್ಲಿ ವಿಶ್ರಾಂತಿಯನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು 5 ದಿನಗಳ ಕಾಲ ಅವ್ರಿಗೆ ಯಾವುದೇ ಕೆಲಸ ಮಾಡಬಾರ್ದು, ಒಂದು ಕಡೆ ರೆಸ್ಟ್ ತಗೊಳ್ಳಿ ಅಂತ ಹಳೆ ಕಾಲದಿಂದಲೂ ಬಂದಿರೋದು ಅದು ವಿಚಾರ. ಅವ್ರಿಗೆ ಅವ್ರ ಸಂಕಟ ಅವ್ರು ಯಾರ ಹತ್ರ ಹೇಳ್ಕೊಳ್ತಾರೆ ಸ್ವಾಮಿ. ಯಾಕಂದ್ರೆ ನಮಗೆ ಮನಸ್ಸಿಗೆ ಬೇಜಾರಲ್ಲ. ಅಲ್ಲ ಇರ್ಲಿ, ಆ ಸಮಯದಲ್ಲಿ ಪೂಜೆ ಮಾಡಬಾರ್ದು, ಅದು ಶಾಸ್ತ್ರೋಕ್ತವಾಗಿರೋದು ಸತ್ಯ. ಆದ್ರೆ ಈಗ ನೀವು 48 ದಿನ ವ್ರತಾಚರಣೆ ಮಾಡ್ತೀನಿ ಅಂತಂದಾಗ ಅವರು 2ನೇ ಸಾರಿ ಕೂಡ ನಿಮ್ಮ ವ್ರತಾಚರಣೆಯಲ್ಲಿ ಆ ಒಂದು ಕ್ರಿಯೆ ಬಂದೇ ಬರುತ್ತೆ ಅಲ್ವಾ? ನೀವು ವ್ರತಾಚರಣೆ ಈಗ 48 ದಿನ ಈಗ ಪ್ರಾರಂಭ ಮಾಡ್ತೀನಿ ಅಂದಾಗ ಅದು ಇನ್ನೊಂದು ಸಾರಿನೂ ಬಂದೇ ಬರುತ್ತೆ. ತಿಂಗಳಿಗೆ 1 ಸಾರಿ ಅಂದಾಗ ಅವ್ರಿಗೆ ಅದು ಬಂದೇ ಬರುತ್ತೆ. ಅದು ನೈಸರ್ಗಿಕವಾದದ್ದು. ಆ ಸಮಯದಲ್ಲಿ ನಾವು ಅವರ ಮನೆಯಲ್ಲಿ ಅವ್ರಿಗೆ ಬಿಟ್ಬಿಟ್ಟು ನಾವು ಹೊರಗಡೆ ಬರ್ತೇವೆ. ಪ್ರತ್ಯೇಕವಾಗಿ ರೂಮ್ ಇದ್ದರೆ ಅಡ್ಡಿ ಇಲ್ಲ, ಇಲ್ಲಾಂದರೆ ಮನೆ ಚಿಕ್ಕದು ಅಂದರೆ ನಾವೇ 5 ದಿವಸ ಅಥವಾ ಎಷ್ಟು ದಿನ ಅವ್ರು ಹೇಳ್ತಾರೋ ದೇವಾಲಯಗಳಲ್ಲೋ ನಿಮ್ಮ ಬೇರೆ ಸ್ವಾಮಿಗಳು ಎಲ್ಲಿರ್ತಾರೋ ಅಲ್ಲಿ ಇಲ್ಲ, ಅವ್ರು ಹೊರಗಡೆ ಮನೆ ಬೇರೆ ಮನೆ ಇದೆ, ಅಲ್ಲಿ ಹೊರಗಡೆ ಬಂದು
ಅಲ್ಲಿ ಬಂದ್ಬಿಡಿ ನೀವು ಅಂತ ಹೇಳಿದ್ರು. ಅವ್ರನ್ನ ಕಳಿಸ್ಬಾರ್ದು, ನೀವೇ ಬರಬೇಕು ಅಂತ ನಾನು ಹೇಳ್ತಾರೆ. ಅವರು ಮನೆಯೊಳಗೆ ಇರಬೇಕು. ಅವ್ರಿಲ್ಲ, ನಾವೇ ಹೊರಗಡೆ ಬರ್ತಾ ಅದೇ ಇದ್ದೀವಿ. ನೀವು ಅದು ಬರಬೇಕು. ಮತ್ತೆ ನೀವು ಈಗ ಭಾನುವಾರ ಯಾತ್ರೆ ಮಾಡೋದು ಅದು ನಿಮ್ಮ ನಿರ್ಧಾರ. ಆದ್ರೆ ಸೋಮವಾರ ಭಾನುವಾರ ಅದು 3 ದಿನಕ್ಕೆ ಮಾಡ್ತಿರೋ ಅಥವಾ ನೀವು ಹೇಳ್ದಂಗೆ ವ್ರತ ಇದ್ದೀನಿ ಅಂತ ನೀವು ಮಾಡ್ತಿರೋ ಅದು ನಿಮ್ಮ ನಿರ್ಧಾರ. ಆದರೆ ವಿಚಾರ ಇರೋದು, ನಾನು ಕೂಡ ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತಾ ಇದ್ದೆ ಸ್ವಾಮಿ. 3 ದಿನಕ್ಕೆ ಮನೆ ಹಾಕೊಂಡು 5 ದಿನಕ್ಕೆ ಮಾಡಿಕೊಂಡು ಹೋಗ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಆಗ. ಎ ಬರೆಯೋವರೆಗೂ ಎ ಮಾತ್ರ ಗೊತ್ತು ಮಗುಗೆ, ಬಿ ಯಾವುದು ಅಂತ ಗೊತ್ತಿರಲ್ಲ. ಬಿ ಯಾವುದು, ಸಿ ಯಾವುದು, ಡಿ ಯಾವುದು ಅಂತ ಗೊತ್ತಾದ್ಮೇಲೆ ಎಲ್ಲ ವಿಚಾರನ ತಿಳ್ಕೊಂಡ್ಮೇಲೆ ಒಂದು ಪದವೀಧರ ಅನ್ನೋ ಬರೋಕ್ಕೆ ಭಾಳ ವ್ಯಾಸಂಗ ಮಾಡ್ತಾ ಇರ್ಬೇಕು. ಹಂಗೆ ನಾವು ಶಬರಿಮಲೆ ಯಾತ್ರೆಯಲ್ಲೂ ಕೂಡ ಇನ್ನೂ ಕಲಿತಾನೇ ಇದ್ದೀವಿ, ಕಲಿತಾನೇ ಇರಬೇಕು ಜೀವನ ಪರ್ಯಂತ. ಅದು ನಿಮ್ಮ ಗುರುಸ್ವಾಮಿಗಳನ್ನ ಟೀಕೆ ಮಾಡ್ತಿಲ್ಲ. ನೀವು ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಬೇಕು ಸ್ವಾಮಿ. ಆದರೆ ಇದೆಲ್ಲ ಸಮಸ್ಯೆಗಳು ಮನುಷ್ಯನಿಗೆ ಇದ್ದಿದ್ದೆ. ಈ ಸಮಸ್ಯೆಗಳನ್ನು ಹೊರತುಪಡಿಸಿ ನಾವು ವ್ರತ ಮಾಡಬೇಕು. ಆ ಸಮಯನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದೇ ನಮಗೆ ಇಲ್ಲಿ ಒಂದು ಅಗ್ನಿ ಪರೀಕ್ಷೆ. ಅದೇ ತತ್ವಮಸಿ ಸ್ವಾಮಿ. ನಾವು ಜಯಿಸಿ ಬರಬೇಕು ಇದನ್ನೆಲ್ಲ. ಈಗ ನಾನು ಈಗ ಹೊರಟಿದೀವಲ್ಲ ಸ್ವಾಮಿ, ನಾವು ಸೋಮವಾರ ಹೊರಟಿದೀವಿ. ಅದೇ 5 ದಿವಸ 3 ದಿವಸ ಆಗುತ್ತೆ. 3 ದಿವಸಕ್ಕೆ ಹೋಗಿ ಬರೋಣ ಸ್ವಾಮಿ. ನೆಕ್ಸ್ಟ್ ಟೈಮ್ ನಮ್ಗೆ ಅನುಗ್ರಹ ಇದ್ದೆ ಸ್ವಾಮಿ. ಅನುಗ್ರಹ ಎಲ್ರಿಗೂ ಕೊಡ್ತಾರೆ. ಆ ಭಗವಂತ ನಮಗೆ ಬುದ್ಧಿಶಕ್ತಿ ಕೊಟ್ಟಿರೋಂಥದ್ದು ಮನುಷ್ಯನಿಗೆ ಮಾತ್ರ. ಮನುಷ್ಯ ಯಾಕೆ ಅಂದರೆ ನೀವು ಬುದ್ಧಿ ನಿನ್ನ ಉಪಯೋಗಿಸ್ಕೋ ಅಂತ ಜನ್ಮ ಕೊಟ್ಟಿರೋ ತಾಯಿ ನಿಮಗೆ ಒಂದು ಬುದ್ಧಿಶಕ್ತಿ ಎಲ್ಲ ಕೊಟ್ಬಿಟ್ಮೇಲೆ ದೇವರು ಎಲ್ಲದಕ್ಕೂ ಬಂದು ಉತ್ತರ ಕೊಡಲ್ಲ ನಿಮಗೆ. ನೀವು ಅದಕ್ಕೆ ನಾನು ಎಲ್ಲದಕ್ಕೂ ಉತ್ತರ ಕೊಡಲ್ಲ. ನಿಮ್ಮ ಬುದ್ಧಿಶಕ್ತಿಯನ್ನು ನೀವು ಉಪಯೋಗಿಸ್ಕೋಬೇಕು. ಈಗ ಹೊರಡೋ ನಿರ್ಧಾರ ನಿಮ್ಮ ನಿರ್ಧಾರ. ನನ್ನ ಬಾಯಲ್ಲಂತೂ ಕಡಿಮೆ ದಿನಕ್ಕೆ ಹೊರಡಿ ಅಂತ ನಾನು ಹೇಳಲ್ಲ. ಅದು ನಿಮ್ಮ ವಿವೇಚನೆ ಬಿಟ್ಟಿದೆ. ಹಂಗಂತ ಅಲ್ಲ, ಇವತ್ತು 70,000 ಜನ ಶಬರಿಮಲೆಯಲ್ಲಿ ಇದ್ದಾರೆ, ಎಲ್ಲರೂ ಮಂಡಲ ವ್ರತ ಇದ್ದಾರಾ ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಬರುತ್ತೆ. ಅಲ್ಲ ಸ್ವಾಮಿ, ಈಗ ಅದಕ್ಕೆ ನಾನು ನಿಮ್ಗೆ ಪರ್ಸನಲ್ ನಾನು ಹೇಳ್ಬೇಕಿತ್ತು. ಅದು ಹೇಳಿದಾಗ ನಿಮ್ಗೆ ಗೊತ್ತಾಗೋದು. ಇರಲಿ, ಆ ಪರ್ಸನಲ್ ನಾನು ಈ ವಿಚಾರಕ್ಕೆ ಹೇಳ್ಬಿಡ್ತೀನಿ. ನೀವು ಪರ್ಸನಲ್ ಬೇಕು ಅಂದ್ರೆ ಆಮೇಲೆ ಫೋನ್ ಮಾಡಿ ಹೇಳಿ. ಅದು ಎಲ್ರಿಗೂ ಗೊತ್ತಾಗಬಾರ್ದು ಅಂತ ಇದ್ರೆ. ಈಗ ನೀವು ನಿಮ್ಮ ನಿರ್ಧಾರ, ಅದು ನೀವೇನು ತಗೊಳ್ತೀರಾ ತಗೊಳ್ಳಿ. ಮುಂದಿನ ವರ್ಷದಿಂದ ಮೇಲೆ ಹಾಕಿದ್ದೀನಿ ಸ್ವಾಮಿ, ನಾನು ಏನು ಅಲ್ಲ ಅದನ್ನ ನಿಮ್ಮ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಅದು ನನ್ನ ಬಾಯಲ್ಲಿ ಏನೋ ಬರಲ್ಲ. ನೀವು ಈ ವ್ರತದಲ್ಲಿ ಇದ್ದೀನಿ ಅಂತೀರಾ, ಅದು ಭಾಳ ಸಂತೋಷ. ಅದು ಎಲ್ಲರೂ ಮಾಡಬೇಕಾದ ಕರ್ತವ್ಯ. ಅದು ಶಬರಿಮಲೆ ಯಾತ್ರೆ ಮಾಡ್ತೀನಿ ಅಂದರೆ ನಾಳೆ ಹೋಗ್ತೀನಿ ಅಂದಾಗ ಅದು ಮಾಡಿದಾಗ ಎಲ್ಲ ಅದು ನಮ್ಗೆ ಏನೇನು ಅನ್ನೋದನ್ನು ನಿಮಗೆ ಅರ್ಥವಾಗಿರುತ್ತೆ. ನೀವು ಮುಂದಿನ ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕಾದ್ರೆ ಕಡ್ಡಾಯವಾಗಿ 48 ದಿನ ವ್ರತ ಮಾಡಿ ಸ್ವಾಮಿ. ಆ ಗುರುಸ್ವಾಮಿಗಳ ಮನ ಒಲೈಸಿ ನೀವೇ ಮೊದಲು. ಸ್ವಾಮಿ ನಾನು ಹಿಂಗೇ ಮಾಡಬೇಕು, ನೀವು ಕೇಳಿ ಸ್ವಾಮಿ, ದಬ್ಬಾಯಿಸಿ ಕೇಳಿ, ಅದರಲ್ಲಿ ಏನು ತಪ್ಪಿಲ್ಲ ಸ್ವಾಮಿ. ನಿಮಗೆ ನಿಮ್ಮ ಸಮಸ್ಯೆ ಇದ್ದರೆ ನೀವು ನಮ್ಮ ಗುರುಸ್ವಾಮಿನೇ, ನೀವು ನಮ್ಮ ಜೊತೆನೇ ಬರಬೇಕು. ಅದರಲ್ಲಿ 2 ಮಾತಿಲ್ಲ. ನನಗೆ ಮಾಲೆಯನ್ನು ಹಾಕ್ಬೇಕು ನೀವು. 48 ದಿನ ನಾನು ವ್ರತ ಮಾಡ್ತೀನಿ ಅಂದಾಗ ಅವ್ರಿಗೂ ಪರಿವರ್ತನೆ ಆಗುತ್ತೆ. ಯಾಕೆಂದರೆ ಸಮಸ್ಯೆ ಇರೋ ಅವ್ರ ಪಾಪ ಅವ್ರ ಸಮಸ್ಯೆ ನಾನಿಲ್ಲಿ ಯಾರಿಗೂ ಬೆರಳು ತೋರಿಸೋಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ಸ್ವಾಮಿ. ವಿಚಾರ ಹೀಗಿದೆ. ಈಗಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು. ನೀವು ಮಂಡಲ ಕಾಲ ವ್ರತ ಮಾಡಿದರೆ ಶಬರಿಮಲೆಗೆ ಹೋಗ್ಬೇಕು ಅನ್ನೋದು ಸ್ವಾಮಿ. ಎಲ್ಲರ ಮನೇಲೂ ಇದ್ದಿದ್ದೇ ಸಮಸ್ಯೆಗಳು ನೀವು ಹೇಳಿದ್ದು. ಸ್ವಾಮಿ ನಾನು ಹೇಳಿದ್ದು ಅರ್ಥ ಆಯ್ತಾ ಇಲ್ಲ? ಏನಾದರೂ ತಪ್ಪಾಗಿ ಹೇಳ್ತಾ ಇದ್ದೀನಿ? ನೀವು ಸುಮ್ಮನೆ ಮೌನ ಆಗ್ಬಿಟ್ರಿ. ಮೌನ ಆಗ್ಬಿಟ್ರಿ. ಇಲ್ಲ ಮೌನ ಅಂತಂದ್ರೆ ನಾನು ನಿಮ್ ಬಾಯಿನಲ್ಲಿ ಕೇಳ್ಬೇಕು ಅಂತ ನನಗೆ ಖುಷಿ ಅಷ್ಟೇ, ಇನ್ನೇನಿಲ್ಲ. ಖಂಡಿತ ನಾನು ಈಗ ಆಗಿದೆ. ಈಗ ನಾನು ನೆಕ್ಸ್ಟ್ ಟೈಮ್ ನಾನು ಅದೇ 48 ದಿವಸ ವ್ರತ ಮಾಡ್ತೀನಿ. ಈಗ ಈಗ ಒಟ್ಟಾಗಿದೆ ಸ್ವಾಮಿ. ನಾನು ಈ 2 ತಿಂಗಳಿಂದಾನೇ ನಾನು ಪ್ಲಾನ್ ಮಾಡಿದ್ದು. ಸ್ಟಾರ್ಟಿಂಗ್ ಇಂದಲೇ ನಾವು ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ನಾವು 8ನೇ ತಾರೀಕು ಹೊರಡ್ಬೇಕಿತ್ತು. ಹೋದ ತಿಂಗಳು ಈ ತಿಂಗಳು 7-8ಕ್ಕೆ ಹೊರಡ್ಬೇಕಿತ್ತು. ಅದು ಹಿಂಗೆ ಮುಂದಕ್ಕೆ ಹಾಕೊಂಡು ಈ ತರ ಆಗಿದೆ. ಈಗ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ ಸ್ವಾಮಿ. ಯಾಕಂದ್ರೆ ನಾನು ಫಸ್ಟ್ನೇ ಸತಿನೇ ಮಾಡ್ಬೇಕಿತ್ತು. ಫಸ್ಟ್ನೇ ಸತಿ ಮಾಲೆ ಹಾಕಿದಾಗ 48 ದಿವಸ ವ್ರತ ಮಾಡ್ಬೇಕು ಅಂತಾನೆ ನಾನು. ನಿಮಗೆ ಗೊತ್ತಿಲ್ಲದೆ ಇಷ್ಟು ದಿನ ಏನು ಮಾಡಿದೆ ಅದು ಯಾವುದು ತಪ್ಪಲ್ಲ ಸ್ವಾಮಿ. ಮಗು ಬರಿಬೇಕಾದ್ರೆ ಟೀಚರ್ ತಪ್ಪು ಬರೆದ್ರು ಕೂಡ ನಮ್ಗೆ ಏನೋ ಒಂದು ರೌಂಡ್ ಹಾಕಿದ್ರು ಸಂತೋಷ ಪಡ್ತೀವಿ ನಾವು. ಅದೇ ರೌಂಡ್ನ ಜೀವನ ಪರ್ಯಂತ ಹಾಕೊಂಡೋದ್ರೆ ಬರೆಯೋಕ್ಕೆ ಬದಲು ತಪ್ಪು ಅಂತ ಆಗುತ್ತಲ್ವಾ. ನಾವು ಪ್ರಾರಂಭದಲ್ಲಿ ಮಗು ಸಂತೋಷ ಪಡ್ತೀವಿ. ಹಾಗೆ ನಿಮ್ಗೆ ಗೊತ್ತಿಲ್ಲದೆ ನಾನು ಮಾಡಿದ್ದೀನಿ ತಪ್ಪು. ಅದು ತಪ್ಪು. ಮುಂದೆ ಆ ತಪ್ಪುಗಳನ್ನು ಮಾಡಬೇಡಿ ಸ್ವಾಮಿ. ಎಲ್ರಿಗೂ ನೀವೇ ಹೇಳಬೇಕು. ಇದೊಂದು ಮಾರ್ಗದರ್ಶನ ನಿಮ್ಮಿಂದ ಆಗಬೇಕು ಅಂತ ಭಗವಂತ ಕಾಲ್ ರೆಕಾರ್ಡ್ ಮಾಡ್ಕೊಂಡು ವಿಚಾರ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಹೇಳಿ. ಇದನ್ನ ನೀವು ಕಟ್ ಮಾಡಿದ್ರೆ ನಾನು ಪರ್ಸನಲ್ ಒಂದು ಹೇಳ್ಬಿಟ್ಟು. ಇಲ್ಲ, ನಾನು ಇದನ್ನು ಕಟ್ ಮಾಡಿ ನೀವು ಆಮೇಲೆ ಕಾಲ್ ಮಾಡಿ, ಪರವಾಗಿಲ್ಲ, ನನಗೆ ಹೇಳಿ. ಮತ್ತು ಈ ವಿಚಾರದಲ್ಲಿ ನಾನು ಏನಾದರೂ ತಪ್ಪಾಗಿ ಯಾರನ್ನೂ ದೂಷಿಸಲ್ಲ. ದೂಷಿಸೋ ವ್ಯಕ್ತಿ ನಾನಲ್ಲ. ನನಗೇನಾದರೂ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಸ್ವಾಮಿ. ಇಲ್ಲ ಸ್ವಾಮಿ, ಇಲ್ಲ ನಾವು ಏನಕ್ಕೆ ಅಂದರೆ
ನೀವು ಎಲ್ಲರಿಗೂ ಬುದ್ಧಿ ತಿಳಿಸ್ತಾ ಇದೀರಿ, ಇಲ್ಲ ಇಲ್ಲ ಎಲ್ಲರಿಗೂ ಸ್ವಾಮಿ, ಹೇಳ್ತಾ ಇದೀರಿ ಅನ್ನೋ ಎಲ್ರಿಗೂ ಒಂದು ಬುದ್ಧಿ ಉದ್ದೇಶಕ್ಕೋಸ್ಕರ. ಇಲ್ಲ ಇಲ್ಲ ಅಲ್ಲಲ್ಲ, ಎಲ್ರಿಗೂ ಅಯ್ಯಪ್ಪ ಅನುಗ್ರಹ ಇದ್ರೆ ಅದೆಲ್ಲ ಮಾಡಕ್ಕಾಗದ ಸ್ವಾಮಿ. ಇಲ್ಲ ನಾವು ಸ್ವಾಮಿ, ಅದಕ್ಕೆ ನಾನು ಕೇಳ್ತಿರೋದು, ಅದು ಅಯ್ಯಪ್ಪನ ಅನುಗ್ರಹ ಅನುಗ್ರಹ ಇರ್ಬೋದು, ನಿಮ್ಮಿಂದ ನಮ್ಗೆ ಏನಾದ್ರು ಒಂದು ಅನುಗ್ರಹ ಪರಿಹಾರ ಸಿಗ್ಬೋದಾ ಇರ್ಬೋದು, ಅಂತ. ಆದ್ರೆ ನಿಮ್ಮಂತ ಹಿರಿಯರಿಗೆ ನಾವು ತಿಳಿವ ಹೇಳಂತದ್ದು ನಮಗಲ್ಲ. ಅಲ್ಲ, ಆದ್ರೆ ಮತ್ತೆ ನನಗೆ ಈಗ ಏನ್ ನಾನು ತೋಚುತ್ತೋ ಅದನ್ನ ಹೇಳ್ತೀನಿ. ಅಲ್ಲ ಸ್ವಾಮಿ, ಎರಡನೇ 2000 ಇಸ್ವಿಯಿಂದ ನಾನು ಟ್ರೈ ಮಾಡ್ತಿದ್ನಲ್ಲ, ಯಾಕಾಗ್ಲಿಲ್ಲ ನನಗೆ ಮಾಲೆ ಹಾಕಕ್ಕೆ? ಅದೇ ನೀವು ಟ್ರೈ ಮಾಡ್ತಾ ಇದ್ರಿ, ಆದ್ರೆ ಟ್ರೈ ಮಾಡೋದನ್ನ ನೀವು ಮನಪೂರ್ವಕವಾಗಿ ಮಾಡಿದ್ರೆ ಖಂಡಿತ ಆಗುತ್ತೆ. ನೀವು ಇಲ್ಲ ಸ್ವಾಮಿ, ಇಲ್ಲಿ ಕೇಳಿ, ಹಾ. ಅಷ್ಟೇ ಈಗ ನೋಡಿ 48 ದಿನ ನೀವು ಈಗೂ ಮಾಡಬೇಕು ಅಂದ್ರೆ ಈಗಲೂ ಆಗುತ್ತೆ. ಆದ್ರೆ ಅದು ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ನೀವು ಅಲ್ಲಿ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. ನಿಮ್ಮ ಗುರುಸ್ವಾಮಿಗಳು ಹೇಳಿದ್ದಾರೆ ಹಾ, ಅನ್ನೋದು ಒಂದು ಇರ್ಲಿ. ಕಾಂಪ್ರಮೈಸ್. ಇರ್ಬೋದು ಅದು ಅದಲ್ಲ ಇರ್ಬೋದು, ಅದು ನಾನು ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಜಯಿಸ್ಬೇಕು ನೀವು. ಆ ಒಂದು ಹಂತಕ್ಕೆ ಬಂದ್ಬಿಟ್ಟು ನೀವು ಒಂದು ಸಾರಿ 48 ದಿನ ವ್ರತ ಮಾಡಿದ್ರೆ ತಿರುಗಿ ನೋಡೋ ಪ್ರಮೇಯನೇ ಬರಲ್ಲ ಸ್ವಾಮಿ. ಅದಕ್ಕೆ ಸ್ಪಷ್ಟ ಉದಾಹರಣೆಗಳು ನಮ್ಮಲ್ಲೇ ಇದೆ. ಯಾಕೆಂದ್ರೆ ಹಾ. ಒಂದ್ಸಾರಿ 48 ದಿನ ಮಾಡಿದವರು ಯಾರೇ ಬಂದು ಹೇಳಿದ್ರು ಕೂಡ ಹಿಂದೆ ಸರಿಯಲ್ಲ ಸ್ವಾಮಿ. ಸರಿ ಸರಿ, ಆಗ್ಲಿ ಆಗ್ಲಿ, ಇರ್ಲಿ. ನಿಮ್ಮ ಬಾಯಿಂದ ನಾನು ಕೇಳಿದೀನಿ. ನಾನು ನೆಕ್ಸ್ಟ್ ಟೈಮ್ ಮಾತ್ರ ನಾನು ನೋಡಿ ಸ್ವಾಮಿ, ನಾನು ವರ್ಷ 2000 ಇಸ್ವಿಯಿಂದ ಹ್ಞೂ ನಾನು ಅಯ್ಯಪ್ಪನ ಕೇಳ್ಕೊಳ್ಳೋದಷ್ಟೇ. ಹ್ಞೂ ಸ್ವಾಮಿ, ನಾನು ಮುಂದಿನ ವರ್ಷಕ್ಕೆ ಏನೇ ಆಗಲಿ, ನಾನು ಈ ಸತಿ 48 ದಿವಸ ವ್ರತ ಮಾಡ್ತೀನಿ, ನಾನು ಮಾಲೆ ಹಾಕ್ತೀನಿ ಅಂತ ಅಂದ್ಕೊಳ್ಳೋದು. ಹ್ಞೂ ಅದಾಗ್ತಾ ಇರಲಿಲ್ಲ. ಆ ಸ್ವಾಮಿಗಳು ನನ್ನನ್ನು ಕರೆದು ಮಾಲೆ ಹಾಕಿದ್ರಿಂದ ನಾನು 18 ಮೆಟ್ಲು ಹತ್ತಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅವರು ಕರೆದು ಹಾಕಿದ್ದಾರೆ, ಅವ್ರು ಮಾಡಿದ್ದಾರೆ, ಅವರ ಸಮಸ್ಯೆಗಳು ಇದೆ. ನಾನು ಹೇಳಿದ್ದು ಇದು ಲೌಕಿಕವಾಗಿ, ನಾನು ಅವರೊಬ್ಬರನ್ನ ಗುರುತಿಸ್ತಾ ಇಲ್ಲ. ಲೌಕಿಕವಾಗಿ ಎಷ್ಟೋ ಜನ ಮಾಡ್ತಾರೆ ಆ ತಪ್ಪು ಅವ್ರಿಗೆ ಅರಿವಿಲ್ಲದೆ ಮಾಡ್ತಾ ಇದ್ದಾರೆ. ಇರ್ಲಿ ಸರ್, ಗೊತ್ತಿಲ್ಲದೆ ಯಾರು ಮಾಡ್ತಾ ಇಲ್ಲ. ಈಗ ಬೆಂಕಿ ಸುಡುತ್ತೆ ಅಂತ ಗೊತ್ತಾದ್ಮೇಲೆ ಯಾರು ಸುಡಲ್ಲ. ಈ ಮಕ್ಕಳನ್ನ ಮುಟಿ ಅಂದ್ರೆ ಮುಟ್ತಾರೆ. ಖಂಡಿತ. ಅದಕ್ಕೆ ಆ ತಪ್ಪು ಗೊತ್ತಿರಲ್ಲ. ಆ ವಿಚಾರ ನನಗೂ ಗೊತ್ತಿರಲಿಲ್ಲ ಅಷ್ಟೇ. ನಾನು ನಾನು ಪಾಪ ಅವ್ರನ್ನ ಹೆಸರು ಹೇಳ್ಬೇಡಿ ಅಂತ ಅದಕ್ಕೆ ಹೇಳಿದ್ದು. ಸರಿ ಸರ್. ಯಾಕೆ ಅಂದ್ರೆ ಯಾರಿಗೂ ನಾವು ಬೆರಳೆಚ್ಚಿ ತೋರಿಸ್ಬಾರ್ದು. ಖಂಡಿತ. ಇದು ಶಬರಿಮಲೆ ವ್ರತಾಚರಣೆ ನಿಯಮದಲ್ಲಿ ನಾವು ಇನ್ನೊಬ್ಬರ ತಪ್ಪನ್ನ ಹುಡುಕಬಾರ್ದು. ನಮ್ಮ ತಪ್ಪನ್ನ ನಾವು ಹುಡ್ಕೊಂಡ್ರೆ ಅಲ್ಲೇ ನಾವು ಪರಿಪಕ್ವತೆ ಆಗ್ಬಿಡ್ತೀವಿ ಸರ್. ಸರಿ ಸರ್. ನಂದು ಇನ್ನೊಂದು ಅದೇ ಹೇಳ್ತೀನಿ ಈ ವಿಚಾರ ಇಲ್ಲಿಗೆ ಮುಗಿಸೋಣ. ನೀವು ಆಮೇಲೆ ಕರೆ ಮಾಡಿ. ಸ್ವಾಮಿ ಶರಣಂ. ಇದು ಬೆಂಗಳೂರಿನ ಪ್ರಕಾಶ್ ಸ್ವಾಮಿಗಳು ಶಬರಿಮಲೆ ವ್ರತ ಮಾಡಬೇಕು, ವ್ರತದಲ್ಲೇ ಇದ್ದು ಕೂಡ ಮಾಲಾಧಾರಣೆ ಇಲ್ಲದೆ ವ್ರತದಲ್ಲಿದ್ದಾರೆ. ಆದರೆ ಸಮಾಜದಲ್ಲಿ ನಮ್ಮನ್ನ ಸಮಸ್ಯೆಗಳು ನಮ್ಮ ಸುತ್ತಾನೆ ಸುತ್ತುತ್ತಾ ಇರ್ತದೆ. ಹೇಗೆ ಆ ಸೂರ್ಯನ ಸುತ್ತ ಒಂದು ನವಗ್ರಹಗಳು ಭೂಮಿ ಸುತ್ತಾ ಇರ್ತದೋ ಹಾಗೆ ಕೂಡ ಇದು ಕೂಡ ಸತ್ಯ. ಅದನ್ನು ನಾವು ನಿಭಾಯಿಸ್ಕೊಂಡು ಶಬರಿಮಲೆ ಯಾತ್ರೆ ಮಾಡಬೇಕು. ಸ್ವಾಮಿ ಶರಣಂ. ಈ ವಿಚಾರದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. PS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ.